ತಾವು ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರಿ, ಏನು ವಿಚಾರ ಚರ್ಚೆ ಆಗಿದೆ ಸರ್? ತಮ್ಮ ನೋವನ್ನು ಆಲಿಸಿದ್ರಾ ಅಥವಾ ತಮ್ಮ ಬೇಸರ? ನೋವಿಲ್ಲ, ಬೇವಿಲ್ಲ. ನಾನು ಏನೆಲ್ಲ ಹೇಳಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷಾಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಎಲ್ಲ ವಿವರವಾಗಿ ಹೇಳಿದ್ದೀನಿ. ಅವರು ಸಮಾಧಾನದಿಂದ ನನ್ನ ವಿಚಾರವನ್ನು ಕೇಳಿದ್ದಾರೆ. ಅವರು ಸೂಕ್ತ ಕ್ರಮ ಅವರು ಕೈಗೊಳ್ಳೋದು ಅವ್ರು ಬಿಟ್ಟಿದ್ದು. ಅಲ್ಲ, ಸಮಸ್ಯೆ ಬಗೆಹರಿಸ್ತಾರಂತ ಸರ್, ಯಾಕಂದ್ರೆ ನೀವು ಬಹಳ ಗಂಭೀರವಾದ ವಿಚಾರ ಅವ್ರಿಗೆ ಕೇಳಿ. ಸರ್, ತಾವು ಆಪ್ತರು ಕೂಡ ಸಿಎಂಗೆ ಈ ಹೇಳಿಕೆಯಿಂದ ಮುಜುಗರ ಆಯಿತು ಅಂತ ಹೇಳಿದ್ರೆ ಸರ್ ತಮ್ಮ ಹತ್ರ ಗೊತ್ತಿಲ್ಲ, ಆ ಥರ ಹೇಳಿಲ್ಲ. ಆ ಥರ ಏನು ಹೇಳಿಲ್ಲ ತಾವು ಅಂದ್ರೆ ಸಮಾಧಾನ ಆಯ್ತು ಸರ್ ಮುಖ್ಯಮಂತ್ರಿಗಳ? ಸಮಾಧಾನ ಅಸಮಾಧಾನ ನಂದಿನದೇ ರೀ. ನಾನು ನಡೆದದ್ದನ್ನು ಅವ್ರು ಇವರು ಹೇಳಿದ್ದೀನಿ. ಅವ್ರೇನು ಕ್ರಮ ಕೈಗೊಳ್ತಿತ್ತು ತಗೊಳ್ಳಿ. ಭರವಸೆ ಸಿಕ್ಕಿದೆ ಸರ್, ಭರವಸೆ ಅಲ್ಲ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ಇದೆ ಸರ್. ಬಗೆಹರಿಸಿನಲ್ರಿ, ಅವರು ಏನು ಯೋಚನೆ ಮಾಡಿ ನಿರ್ಣಯ ತಗೋತಾರೆ. ಯೋಚನೆ ಮಾಡಿ ನಿರ್ಣಯ ತಗೋತಾರೆ. ಅಲ್ಲ, ಸರಿ ಹೋಗ್ಬೋದು ಅನ್ನೋ ವಿಶ್ವಾಸ ಇದೆಯಾ ಇದು? ಯಾರು ಅವ್ರಿಗೆ ಕೇಳ್ರಿ, ಅವ್ರಿಗೆ ಕೇಳ್ರಿ. ತಾವು ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರಿ, ಏನು ವಿಚಾರ ಚರ್ಚೆ ಆಗಿದೆ ಸರ್? ತಮ್ಮ ನೋವನ್ನು ಆಲಿಸಿದ್ರಾ ಅಥವಾ ತಮ್ಮ ಬೇಸರ? ನೋವಿಲ್ಲ, ಬೇವಿಲ್ಲ. ನಾನು ಏನೆಲ್ಲ ಹೇಳಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷಾಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಎಲ್ಲ ವಿವರವಾಗಿ ಹೇಳಿದ್ದೀನಿ. ಅವರು ಸಮಾಧಾನದಿಂದ ನನ್ನ ವಿಚಾರವನ್ನು ಕೇಳಿದ್ದಾರೆ. ಅವರು ಸೂಕ್ತ ಕ್ರಮ ಅವರು ಕೈಗೊಳ್ಳೋದು ಅವ್ರು ಬಿಟ್ಟಿದ್ದು. ಅಲ್ಲ, ಸಮಸ್ಯೆ ಬಗೆಹರಿಸ್ತಾರಂತ ಸರ್, ಯಾಕಂದ್ರೆ ನೀವು ಬಹಳ ಗಂಭೀರವಾದ ವಿಚಾರ ಅವ್ರಿಗೆ ಕೇಳಿ. ಸರ್, ತಾವು ಆಪ್ತರು ಕೂಡ ಸಿಎಂಗೆ ಈ ಹೇಳಿಕೆಯಿಂದ ಮುಜುಗರ ಆಯಿತು ಅಂತ ಹೇಳಿದ್ರೆ ಸರ್ ತಮ್ಮ ಹತ್ರ? ಗೊತ್ತಿಲ್ಲ, ಆ ಥರ ಹೇಳಿಲ್ಲ. ಆ ಥರ ಏನು ಹೇಳಿಲ್ಲ ತಾವು ಅಂದ್ರೆ ಸಮಾಧಾನ ಆಯ್ತು ಸರ್ ಮುಖ್ಯಮಂತ್ರಿಗಳ? ಸಮಾಧಾನ ಅಸಮಾಧಾನ ನಂದಿನದೇ ರೀ. ನಾನು ನಡೆದದ್ದನ್ನು ಅವ್ರು ಇವರು ಹೇಳಿದ್ದೀನಿ. ಅವ್ರೇನು ಕ್ರಮ ಕೈಗೊಳ್ತಿತ್ತು ತಗೊಳ್ಳಿ. ಭರವಸೆ ಸಿಕ್ಕಿದೆ ಸರ್, ಭರವಸೆ ಅಲ್ಲ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ಇದೆ ಸರ್. ಬಗೆಹರಿಸಿನಲ್ರಿ, ಅವರು ಏನು ಯೋಚನೆ ಮಾಡಿ ನಿರ್ಣಯ ತಗೋತಾರೆ. ಯೋಚನೆ ಮಾಡಿ ನಿರ್ಣಯ ತಗೋತಾರೆ. ಅಲ್ಲ, ಸರಿ ಹೋಗ್ಬೋದು ಅನ್ನೋ ವಿಶ್ವಾಸ ಇದೆಯಾ ಇದು? ಯಾರು ಅವ್ರಿಗೆ ಕೇಳ್ರಿ, ಅವ್ರಿಗೆ ಕೇಳ್ರಿ.